ಸೊ ಹೌಡಿ ಹುಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ವಿಡಿಯೋಲಿ ಸ್ಯಾರಿ ಗಾರ್ಡ್ನ ರಿಮೂವ್ ಮಾಡ್ತಾ ಇದೀವಿ. ತಗೊಂಡ ತಕ್ಷಣ ರಿಮೂವ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಆಗಲೇ ಫಸ್ಟ್ ಸರ್ವಿಸ್ ಎಲ್ಲ ಆಗೋಗೈತೆ, ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಫಸ್ಟ್ ಸರ್ವಿಸ್ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋ ನೋಡೋಕೆ ಬರುತ್ತೆ, ಅಂದರೆ ಸಂಡೇ ಬರುತ್ತೆ ನಿಮಗೆ ನೋಡೋಕ್ಕೆ. ಸೊ ಏನಕ್ಕೆ ತೆಗಿತಾ ಇರೋದು ಈ ಸ್ಯಾರಿ ಗಾರ್ಡ್ನ ಅಂದರೆ, ಇದು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಇದು ಯೂಸೇ ಬರೋಲ್ಲ ನಮಗೆ. ಏನಕ್ಕೆ ಕೊಟ್ಟಿರೋದು ಈ ಸ್ಯಾರಿ ಗಾರ್ಡ್ನ ಅಂದರೆ, ಯಾರು ಸ್ಯಾರಿ ಹಾಕೊಂಡು ಕುತ್ಕೋತಾರೆ ಹಿಂದ್ಗಡೆ, ಅವ್ರದ್ದು ಸ್ಯಾರಿಲಿ ಇಷ್ಟು ಉದ್ದ ನೇತಾಡ್ತಾ ಇರುತ್ತಲ್ಲ, ಏನೋ ಅದ್ರ ಹೆಸರು ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಕೆಳಗಡೆ. ಆ ಸ್ಯಾರಿ ಆ ಚೈನ್ ಸ್ಪ್ರಾಕೆಟ್ಗೆ ಸಿಗಾಕೋಬಾರ್ದು ಅಂತ ಇರೋದು. ಅಲ್ಲಿ ಸಿಗಾಕೊಂಡ್ರೆ ಸ್ಯಾರಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಮತ್ತು ಏನೋ ಆ ಥರ ಏನೋ ಆಗಬಾರ್ದು ಇನ್ ಕೇಸ್ ಅಂತ ಆ ಸ್ಯಾರಿ ಗಾರ್ಡ್ ಕೊಟ್ಟಿರೋದು. ಬಟ್ ಏನಕ್ಕೆ ಪ್ರಾಕ್ಟಿಕಲ್ ಇಲ್ಲ ಅಂದರೆ, ಅದು ಯಾರು ಸ್ಯಾರಿ ಹಾಕೊಂಡು ಕುತ್ಕೋತಾರಲ್ಲ, ಸ್ಯಾರಿ ಹಾಕೊಂಡು ಕುತ್ಕೊಂಡವರು ಆಬ್ವಿಯಸ್ಲಿ ಒಂದೇ ಸೈಡ್ ಕುತ್ಕೊಳ್ಳೋದು, ಇದೇ ಥರ ಕುತ್ಕೊಳ್ಳೋದು ಒಂದು ಸೈಡಲ್ಲಿ. ಯಾರು ಹಿಂಗೆ ಸ್ಪ್ಲಿಟ್ ಮಾಡಿಬಿಟ್ಟು ಎರಡೆರಡು ಸೈಡ್ ಕುತ್ಕೊಳ್ಳಲ್ಲ ಈ ಥರ ಸ್ಯಾರಿ ಹಾಕ್ಕೊಂಡು. ಸೊ ಒಂದೇ ಸೈಡ್ ಕುತ್ಕೊಂಡಾಗ ಫುಟ್ ಪೆಗು ಒಂದೇ ಇರೋದು ಇಲ್ಲಿ ಕಾಲಿಟ್ಕೊಳ್ಳೋಕ್ಕೆ. ಇನ್ನೊಂದು ಕಾಲವರು ಎಕ್ಸಾಸ್ಟ್ ಮೇಲೆ ಇಟ್ಕೊಬೇಕಾಗುತ್ತೆ. ಎಕ್ಸಾಸ್ಟ್ ಮೇಲೆ ಇಟ್ಕೊಂಡ್ರೆ ಅವ್ರದ್ದು ಸ್ಲಿಪ್ಪರ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಪ್ರಾಕ್ಟಿಕಲ್ ಅನ್ಸಲ್ಲ ಈ ಸ್ಯಾರಿ ಕುತ್ಕೊಂಡು ಯಾರು ಕುತ್ಕೊಳ್ಳಲ್ಲ ಗುರು ಜಿ ಟಿಲಿ. ಅಕಸ್ಮಾತ್ ಏನಾರು ಒಂದು ಸೈಡ್ ಅವರು ಎಕ್ಸಾಸ್ಟ್ ಮೇಲೆ ಕಾಲಿಟ್ಕೊ ಕುತ್ಕೊಂಡ್ರು ಪರವಾಗಿಲ್ಲ ಅಂತ ಅವ್ರ ಸ್ಯಾರಿ ಇದು ನೇತಾಡ್ತಾ ಇರುತ್ತಲ್ಲ ಇಷ್ಟುದ್ದ, ಅದು ಎಕ್ಸಾಸ್ಟ್ ಟಚ್ ಆಗಿ ಎಕ್ಸಾಸ್ಟಿಂದ ಸ್ಯಾರಿ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನನ್ನ ಪ್ರಕಾರ ಈ ಸ್ಯಾರಿ ಗಾರ್ಡು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ವೇಸ್ಟೇ ಅದು. ಅದಕ್ಕೋಸ್ಕರ ನಾನು ತೆಗ್ದಾಕ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ರೀಸನ್ ಏನಂದರೆ, ನನ್ನ ಜೊತೆ ಯಾರು ಸ್ಯಾರಿ ಹಾಕೊಂಡು ಕೂತ್ಕೊಳ್ಳೋರು ಯಾರೂ ಇಲ್ಲ. ಸೊ ಅದೊಂದು ರೀಸನು ನಾನು ತೆಗ್ದಾಕೋಕ್ಕೆ. ಸೊ ತೆಗ್ದಾಕೋದು ತುಂಬ ಈಸಿ, ಒಂದು 5 ನಿಮಿಷದೊಳಗೆ ಎಲ್ಲ ಕೆಲಸ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಟೂಲ್ ಕಿಟ್ಟಲ್ಲೇ ಆ ಕಡೆ ಸೈಡು, ಈ ಸೈಡ್ ಬಾಕ್ಸ್ ಏನಿದೆಯಲ್ಲ ಸೈಡ್ ಪ್ಯಾನಲ್ಲು, ಆ ಕಡೆ ಸೈಡ್ ಪ್ಯಾನಲಲ್ಲಿ ಟೂಲ್ ಕಿಟ್ ಕೊಟ್ಟವ್ರೆ. ಅದೇ ಟೂಲ್ ಕಿಟ್ಟಲ್ಲಿ ಸ್ಯಾರಿ ಗಾರ್ಡ್ನ ಬಿಚ್ಬೋದು. ನಾನು ಟೂಲ್ ಕಿಟ್ ತೋರಿಸ್ತೀನಿ ಬನ್ನಿ ಇವಾಗ. ಸೊ ಗೈಸ್, ಟೂಲ್ ಕಿಟ್ ತೋರಿಸ್ತೀನಿ ನಿಮಗೆ. ಫಸ್ಟು ಕೀ ಎತ್ಕೊಂಡು, ಇದೇ ಸೈಡ್ ಪ್ಯಾನಲ್ಲು ನೋಡಿ, ಇಲ್ಲೇ ಡೈರೆಕ್ಷನ್ ಕೊಟ್ಟವ್ರು ಹೆಂಗೆ ತಿರುಗಿಸ್ಬೇಕು ಅಂತ. ಹಿಂಗೆ ತಿರುಗಿಸಿದ್ರೆ ಸೈಡ್ ಪ್ಯಾನಲ್ ಓಪನ್ ಆಗುತ್ತೆ, ಮತ್ತು ಕೆಳಗಡೆ ಎಳೆದ್ರೆ ಸೈಡ್ ಪ್ಯಾನಲ್ ಹೊರಗಡೆ ಬರುತ್ತೆ. ಇದೇ ರಾಯಲ್ ಎನ್ಫೀಲ್ಡ್ ಟೂಲ್ ಕಿಟ್ಟು. ಇದು ತೆಗಿಯೋದು ತುಂಬ ಈಸಿ ನೋಡಿ, ಇಷ್ಟೇ ಟೂಲ್ ಕಿಟ್ ಹೊರಗಡೆ ಬಂತು. ಇಲ್ಲೇ ಎಲ್ಲ ನಮ್ಮ ವೆಪನ್ಸ್ ಇದೆ, ಇದರಲ್ಲೇ ಟೂಲ್ ಕಿಟ್ಟು ಎಲ್ಲ ಇರೋದು, ಸ್ಪೇರ್ ಪಾರ್ಟ್ಸ್ ಬಿಚ್ಚೋಕ್ಕೆ. ನೋಡಿ ಇಷ್ಟು ಟೂಲ್ ಇದೆ ಟೋಟಲು. ಗೈಸ್, ನಮಗೆ ಬೇಕಾಗಿರೋದು ಈ ಸ್ಪ್ಯಾನರು 12 ನಂಬರು ನೋಡಿ, 12 ಅಂತ ಮೆನ್ಷನ್ ಮಾಡಿರೋದೆ, 1210 ಅಂತ. ಮತ್ತು ಬೋಲ್ಟ್ ಇರೋದು ಇಲ್ಲಿ ಒಳಗಾದಂಗಿದೆ ಬೋಲ್ಟು. ಎಕ್ಸಾಸ್ಟ್ ಸುಡ್ತಾ ಇದೆ ಗುರು, ಕೈ ಹಾಕೋಕ್ಕಾಗ್ತಾಯಿಲ್ಲ. ಇಲ್ಲಿದೆ ನೋಡಿ ಬೋಲ್ಟು, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇವೆರಡು ಬೋಲ್ಟ್ ತೆಗೆದ್ರೆ ಸ್ಯಾರಿ ಗಾರ್ಡ್ ಬರುತ್ತೆ ಹೊರಗಡೆ. ಸೊ ನಾನು ಬೇಗ ತೆಗೆದು ಒಟ್ಟಿಗೆ ನಿಮ್ಗೆ ಸ್ಯಾರಿ ಗಾರ್ಡ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅವೆರಡು ಬೋಲ್ಟ್ ತೆಗೆದ ತಕ್ಷಣ ಬಂದ್ಬಿಡುತ್ತೆ. ಒಳಗಿಂದ ಕೈ ಹಾಕ್ಬಿಟ್ಟು ತೆಗಿಬೇಕು. 12 ನಂಬರ್ ಸ್ಪ್ಯಾನರಿಂದ ತೆಗಿಬೇಕಾದ್ರೆ ಎಕ್ಸಾಸ್ಟ್ ಟಚ್ ಆದರೆ ಹೋಗೆ. Feels they come and go, and they come so easily. Tell me what it is about you that I can't forget, but you're breaking down my walls again, just to set me free. Why do I, baby, why do I love the way you always leave me? Why do I, baby, why do I love the touch but never love the feel? ಸೊ ಗೈಸ್ ನೋಡಿ, ಇವೆರಡೇ ನೆಟ್ಟು ನಮ್ಮ ಸ್ಯಾರಿ ಗಾರ್ಡ್ನ ಹೋಲ್ಡ್ ಮಾಡ್ತಿದ್ದು. ಎಷ್ಟು ಕಚಡ ಕೊಳೆ ಐತೆ ಅಂದರೆ ನೋಡಿ ಹೆಂಗಾಗೈತೆ ನನ್ನ ಕೈಯೆಲ್ಲ. ಇದು ಲೂಬಿಂದ ಆಗಿರೋದು, ಚೈನ್ ಲೂಬ್ ಮಾಡಿದಾಗ ಎಲ್ಲ ಆರ್ಬಿಟ್ಟಿಂಗ್ ಆಗಿರೋದು. ಇದೇ 2 ನೆಟ್ಗಳು. 2 ನೆಟ್ ತೆಗ್ದಾದ್ಮೇಲೆ ಇದನ್ನು ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಆಯಿತು. ನಮ್ಮ ಸ್ಯಾರಿ ಗಾರ್ಡ್ ಕಿತ್ಕೊಂಡು ಬರುತ್ತೆ ಇಲ್ಲಿಂದ. ನೋಡಿ ಬಂತು ಸ್ಯಾರಿ ಗಾರ್ಡ್. ನೋಡಿ ಇವಾಗ ಲುಕ್ ಸಕ್ಕತ್ತಾಗಿ ಕಾಣ್ತಿದೆ, ನೇಕಡಾಗಿ ಸೆಕ್ಸಿಯಾಗಿ ಕಾಣ್ತಾ ಇದೆ ಮಾತ್ರ. ಈ ಸ್ಯಾರಿ ಗಾರ್ಡಲ್ಲೇ ಅರ್ಧಕ್ಕರ ಧೂಳು ಗಾಡೀಲಿ ಇರೋದೆಲ್ಲ ಇಲ್ಲೇ ಐತೆ, ಲೂಬಿಂದ ಹಾರಿರೋದೆಲ್ಲ ನೋಡಿ. ಇದೆ ಸ್ಯಾರಿ ಗಾರ್ಡ್. ಇದನ್ನ ಸೈಡ್ಗೆ ಎಸ್ಬಿಟ್ಟು ನಾವು ಆಗಲೇ ಎಸ್ತಿರೋ ನೆಟ್ನ ಹುಡುಕ್ಬೇಕು ಇವಾಗ. ಯಾಕೆಂದರೆ ಈ ಗ್ರ್ಯಾಬ್ ರೈಲ್ಗೆ ಅದೇ ನೆಟ್ಟು ಸಪೋರ್ಟ್ ಮಾಡೋದು. ಆ ನೆಟ್ನ ಹುಡುಕ್ಬಿಟ್ಟು ಇವಾಗ ಇಲ್ಲಿ ಮತ್ತೆ ಫಿಕ್ಸ್ ಮಾಡಬೇಕು. ಬನ್ನಿ ನೆಟ್ ಹುಡ್ಕೋಣ ಫಸ್ಟು. ಸೊ ಗೈಸ್, ಸಿಕ್ಕಿದೆ 2 ನೆಟ್ಟು ಎಸ್ತಿರೋದು. ಇವಾಗ ಬನ್ನಿ ಅದಕ್ಕೆ ಫಿಕ್ಸ್ ಮಾಡೋಣ ಗ್ರ್ಯಾಬ್ ಹೋಲ್ಡ್ರಿಗೆ. Staying up when I go out, you gotta know I'm all yours. But when I say what's that about, you start slurring your words. Tell me why you have to seem so distant when I'm holding you. ಓಕೆ ಗೈಸ್, ಎಲ್ಲ ಆಯಿತು, ನೆಟ್ಟೆಲ್ಲ ಹಾಕಿ ಫೈನಲಿ ನೋಡಿ ಈ ಥರ ಕೈ ಗಲೀಜು ಮಾಡ್ಕೊಂಡ್ಮೇಲೆ ಫುಲ್ ಆಗಿದೆ ಎಲ್ಲ ಹಾಕಿ. ಸೊ ಇವಾಗ ಟೂಲ್ ಕಿಟ್ನ ವಾಪಸ್ ನಮ್ಮ ಇದಕ್ಕೆ ಹೋಲ್ಡ್ರಿಗೆ ಹಾಕಿ
ಟೂಲ್ ಕಿಟ್ ಹಾಕಿ ವಾಪಸ್ ಕ್ಲೋಸ್ ಮಾಡ್ಬಿಡೋಣ. I love the touch but never love the feeling. Why do I, baby, why do I love the way? ಸೊ ಗೈಸ್ ಫೈನಲಿ ಎಲ್ಲ ತೆಗ್ದಾಗಿದೆ. ನಮ್ಮ ಲುಕ್ ನೋಡಿ, ಲುಕ್ ಸಖತ್ ಕ್ಲೀನಾಗಿ ಕಾಣ್ತಾ ಇದೆ. ಮತ್ತು ಇಲ್ಲೊಂದು ಪಾರ್ಟ್ ಇದೆ, ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಅದ್ರದ್ದು. ನೋಡಿ ಇದೊಂದು ಪಾರ್ಟು, ಇದು ಸ್ಯಾರಿ ಗಾರ್ಡ್ ಪಾರ್ಟೇನೆ, ಇಷ್ಟು ಉದ್ದ ಬಂದೈತೆ ನೋಡಿ, ಕೆಳಗಡೆ ಇಲ್ಲಿ ತನಕ ಐತೆ ಆ ಪಾರ್ಟು. ಈ ಪಾರ್ಟ್ನು ತೆಗಿಬೇಕು. ಆ್ಯಕ್ಚುಲಿ ಪಾರ್ಟ್ ತೆಗೆದ್ರೆ ನೀವು ಎಕ್ಸಾಸ್ಟ್ ರಿಮೂವ್ ಆಗುತ್ತೆ ಇವೆರಡು ನಟ್ ತೆಗೆದ್ರೆ. ಸೊ ಅದಕ್ಕೆ ನಾನು ಎಕ್ಸಾಸ್ಟ್ ಯಾವಾಗ ಚೇಂಜ್ ಮಾಡ್ತೀನಿ ಆವಾಗಲೇ ಈ ಪಾರ್ಟ್ನು ತೆಗ್ದಾಕ್ತೀನಿ. ಅದಕ್ಕೋಸ್ಕರ ಇದನ್ನ ಹಂಗೆ ಬಿಟ್ಟಿದ್ದೀನಿ. ನೀವು ಕರೆಕ್ಟಾಗಿ ನೋಡಿದ್ರೆ ಅದೇನು ಅಷ್ಟೊಂದು ಕಾಣಲ್ಲ ನೋಡಿ, ಅಷ್ಟೊಂದೇನು ವಿಸಿಬಲ್ ಆಗಿಲ್ಲ, ಹಿಂಗೆ ಚೆನ್ನಾಗಿ ಕಾಣ್ತಾ ಇದೆ. ಸೊ ಅದಕ್ಕೆ ನಾನು ಹಂಗೆ ಬಿಟ್ಟಿದ್ದೀನಿ. ಎಕ್ಸಾಸ್ಟ್ ತೆಗಿಬೇಕಾದ್ರೆ ಚೇಂಜ್ ಮಾಡಿಸ್ಬೇಕಾದ್ರೆ ಅದನ್ನು ತೆಗ್ದಾಕ್ತೀನಿ. ಆಮೇಲೆ ನಾನು ಮಡ್ ಗಾರ್ಡ್ನ ತೆಗಿತಾ ಇಲ್ಲ ಇವಾಗ, ಯಾಕಂದರೆ ಮಡ್ ಗಾರ್ಡು ಇಲ್ಲೊಂದು ನಟ್ಟಿದೆ ನೋಡಿ, ಈ ನಟ್ನ ತೆಗೆದ್ರೆ ಮಡ್ ಗಾರ್ಡು ಕೂಡ ರಿಮೂವ್ ಆಗುತ್ತೆ. ಬಟ್ ಈ ಬ್ರೇಕ್ದು ಏನು ಕಪ್ಲರ್ಸ್ ಇದೆ, ವೈರ್ ಕಪ್ಲರ್ಸು ಈ ಮಡ್ ಗಾರ್ಡ್ ಜೊತೆನೇ ಅಟ್ಯಾಚ್ ಆಗಿರೋದು. ಕೆಳಗಡೆ ಸ್ವಲ್ಪ ಪ್ಲಾಸ್ಟಿಕ್ ಥರ ಮಡ್ ಗಾರ್ಡ್ ಇದೆಯಲ್ಲ, ಅಲ್ಲಿಗೆ ಅಟ್ಯಾಚ್ ಆಗಿರೋದು. ಸೊ ನೀವು ಅದು ತೆಗೆದ್ರೆ ವೈರ್ ಕಪ್ಲರ್ಸ್ನ ಡಿಸ್ಕನೆಕ್ಟ್ ಮಾಡಬೇಕು. ಸೊ ಅದನ್ನು ನಾನು ತೆಗಿಯೋಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ಇನ್ನೊಂದು ರೀಸನ್ ಏನು ನಾನು ತೆಗಿತಾ ಇಲ್ಲ ಅಂದರೆ, ಇವಾಗ ವೆದರ್ನು ನಾವು ಹೇಳೋಕ್ಕಾಗಲ್ಲ ಹೆಂಗಿರುತ್ತೆ ಅಂತ. ಸಡನ್ನಾಗಿ ಬಿಸಿಲು ಬರುತ್ತೆ, ಸಡನ್ನಾಗಿ ಮಳೆ ಬರುತ್ತೆ, ಹೆಂಗಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ವೆದರ್ನ. ಸೊ ಮಳೆ ಬಂದಾಗ ನೀವು ಆ ರೇರ್ ಮಡ್ಗಳನ್ನ ತೆಗೆದು ಓಡಿಸಿದ್ರೆ ಫುಲ್ಲು ಕೊಚ್ಚೆ ಆಗಿರುತ್ತೆ ನಿಮ್ಮ ಬೆನ್ನ ಮೇಲೆ. ಸೊ ಅದಕ್ಕೋಸ್ಕರ ನಾನು ತೆಗಿತಾ ಇಲ್ಲ, ಹಂಗೆ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ಸೊ ನಾನು ಹಂಗೆ ಬಿಟ್ಬಿಡ್ತೀನಿ ಅದನ್ನ. ಸೊ ಅಷ್ಟೇ ಗೈಸ್ ಈ ವಿಡಿಯೋಗೆ. ನಿಮಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.